ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ ಹಾಗಾದರೆ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ಸ್ಕೂಲಿಗೆ ಬಂದೆ ನಾನು. ನೋಡಿ, ಎಲ್ಲ ನಮ್ಮ ಹೆಲ್ಪರಿಗೆ ಹೇಳಿದ್ದೆ ಎಲ್ಲ ಗಿಡ ಕೀಳು ಅಂತ ಹೇಳಿ. ಮಳೆ ಬರ್ತಾಯಿದೆ ಗಾಯ್ಸ್. ಖುಷಿ ವಿಚಾರ ಅಲ್ಲ, ಮಳೆ ಬಂದರೆ ರೈತರಿಗಂತೂ ಭಾಳ ಖುಷಿ. ಆದರೆ ಲೇಟಾಗಿ ಬಂತು ಮಳೆ, ಬರಬೇಕಾಗಿತ್ತು, ತಡವಾಗಿ ಬಂದೈತಿ. ಬಂದರೂ ಸ್ವಲ್ಪ ಸಮಾಧಾನ ಆದರೂ ಆಗಲಿ ರೈತರು. ಹೆಲ್ಪರು ಮಕ್ಳು ಕರೆಯೋಕ್ಕೆ ಹೋಗ್ಯಾಳ, ಹಾಗಾಗಿ ಸ್ಕೂಲಲ್ಲಿ ನಾ ಇದ್ದೀನಿ. ಮಕ್ಳು ಯಾರೂ ಬಂದಿಲ್ಲ. ನೋಡಿ, ಸ್ವಲ್ಪ ಇಲ್ಲೆಲ್ಲ ಗಿಡ ಕಟ್ಸೇನಿ. ಹುಳ ಹುಪ್ಪರೆ ಅಲ್ಲ, ಹಾಗಾಗಿ ನೋಡಿ ದಾಸವಾಳ ಗಿಡ ಸ್ವಲ್ಪ ಎಲ್ಲ ಕಟ್ ಮಾಡ್ಸೇನಿ. ಮಗ್ಗು ಬಿಟ್ಟವು ಅಲ್ಲೆಲ್ಲ ಒಂದೊಂದು. ಬನ್ನಿ, ಮಕ್ಕಳು ಬರೋವ್ರಿಗೂ ನನ್ನೊಂದು ಸ್ವಲ್ಪ ವರ್ಕ್ ಅದಾವು, ವರ್ಕ್ ಆದರೂ ಮಾಡ್ಕೋತೇನೆ. ಆಮೇಲೆ ಮಕ್ಕಳು ಬಂದಮೇಲೆ ಅವ್ರಿಗೆ ಡೈಲಿ ನಾವು ಕ್ಲಾಸ್ ಮಾಡ್ತೇವಲ್ಲ, ಆ ರೀತಿ ರೂಟೀನ್ ಸ್ಟಾರ್ಟ್ ಮಾಡ್ಬೇಕಾಗ್ತತಿ. ಸ್ವಲ್ಪ ನಾನು ಬರಿಬೇಕು. ಬನ್ನಿ, ನಾವು ಒಳಗಡೆ ಹೋಗ್ತೇನೆ. ಓಕೆ, ಬಂದ್ವಿ ಗಾಯ್ಸ್. ಸ್ಕೂಲಿಂದ ಬಂದ್ವಿ. ಸ್ವಲ್ಪ ಬರೆಯೋದು ತೊಗೊಂಬಂದನೆ, ಸ್ವಲ್ಪ ಬರಿತೇನೆ. ಯಾಕಂತಂದ್ರೆ ಪಲ್ಸ್ ಪೋಲಿಯೋ ಇರೋದ್ರಿಂದ ಸ್ವಲ್ಪ ವರ್ಕೆಲ್ಲ ಬೇಗ ಮಾಡ್ಕೊಂಬಿಟ್ರೆ ನಮಗೆ ಅನುಕೂಲ ಆಗ್ತದಂತ ಹೇಳಿ. ಯಾಕಂತಂದ್ರೆ ನಾವು 5ನೇ ತಾರೀಕಿನೊಳಗೆ ತೂಕ ಆಗಲಿ FRS ಆಗಲಿ ಮಾಡ್ಬೇಕಾಗ್ತದಲ್ಲ, ಹಾಗಾಗಿ ಬರೋದು ಪೆಂಡಿಂಗ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇವತ್ತು ನಾಳೆ ಸ್ವಲ್ಪ ಮುಗಿಸ್ಕೊಂಬಿಟ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ತೊಗೊಂಬಂದಿನಿ. ಬನ್ನಿ, ಇವೆಲ್ಲ ಇಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಮತ್ತೆ ಸಿಗ್ತೇನೆ. ಬನ್ನಿ, ಸ್ವಲ್ಪ ಇಟ್ಟು ಬಿಡೋಣ. ಅಲ್ಲಿದಲ್ಲೇ ಬೇಗ ಕೆಲಸ ಮಾಡ್ಕೊಂಡ್ಬಿಟ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ. ನೋಡಿ, ಮನೆಗೆ ಬಂದ್ರೆ ಮನೆ ಕೆಲಸ ಬೇರೆ ಇರ್ತೈತಿ. ಬರೆಯೋವಂತೂ ತುಂಬ ಇರ್ತಾವೆ ನಮ್ಮವು. ಯಾವುದೂ ಪೆಂಡಿಂಗ್ ಇಟ್ಕೊಳ್ಳಲ್ಲ ನಾವು. ಪೆಂಡಿಂಗ್ ಇಟ್ಕೊಂಡ್ವಿ ಅಂತಂದ್ರೆ ಮತ್ತು ನಮ್ಮ ಕುತ್ತಿಗೆಗೆ ಬರೋದು, ಹಾಗಾಗಿ ಮಾಡ್ಕೋಬೇಕು. ಓಕೆ ಗಾಯ್ಸ್, ನಾನು ಈಗ ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ಗಾಯ್ಸ್. ನೋಡಿ, ಇಲ್ಲಿ ಬ್ಯಾಗ್ ಎಲ್ಲ ಎಲ್ಲಿಟ್ಟಾಗ ಅಂತ ನೋಡಿ, ತಂದಿಲ್ಲಿ ಇದ್ರ ಮೇಲೆ ತಂದು ಚೇರ್ ಮೇಲೆ ಇಟ್ಬಿಡ್ತಾರೆ ಅವರು. ಮತ್ತು ಅವ್ರ ಜಾಗಕ್ಕೆಲ್ಲ ಹೊಂದಿಸಿಟ್ಟು ಸ್ವಲ್ಪ ನನ್ನ ಮಗಳು ಪಡ್ಡು ಮಾಡಿಕೊಡಮ್ಮ, ಪಡ್ಡು ತಿಂತೀನಿ ಅಂತ ಇದ್ಲು. ಪಡ್ಡು ಮಾಡಿಕೊಟ್ಟು ಸ್ವಲ್ಪ ಟೀ ಮಾಡಿಕೊಡೋದು, ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತೇನೆ. ಫೋಲ್ಡ್ ಮಾಡಿಟ್ಟು ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಅರ್ಧ ಕೆಲಸ ಆಗ್ತೈತಿ. ನೆಕ್ಸ್ಟು ಒಂದು ಸ್ವಲ್ಪ ನೋಡೋಣ, ಅಡುಗೆಗೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊತೇನೆ. ಯಾಕಂತಂದ್ರೆ ಬೆಳಗ್ಗೆ ನಾವು ಪಡ್ಡು ಮಾಡಿದ್ದೀರ, ಪಡ್ಡು ಮಾಡ್ಕೊಂಡು ತಿನ್ಕೊಂಡು ಹೋಗಿದ್ವಿ. ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ದು ನಮ್ಮ ಮನೆಯವರಿಗೆ. ಈಗ ರಾತ್ರಿ ಅಂತಂದ್ರೆ ಮತ್ತು ರೊಟ್ಟಿ ಬೇಕು ಗಾಯ್ಸ್. ನಮಗೆ ರೊಟ್ಟಿ ಇಲ್ಲ ಅಂತಂದರೆ ನಡೆಯೋದೇ ಇಲ್ಲ. 3 ಹೊತ್ತು ಅನ್ನ ಅಂತಂದರೆ ತಿನ್ನೋಕ್ಕಾಗಲ್ಲಲ್ಲ, ಹಾಗಾಗಿ ಸ್ವಲ್ಪ ಈಗ ರೊಟ್ಟಿ ಮಾಡ್ತೀನಿ ನಾನು. ಬನ್ನಿ ಗೈಸ್, ಟೀ ಇಟ್ಟೇನೆ. ಅಲ್ಲಿವರೆಗೂ ನಾನು ನಿಮ್ಗೊಂದು 4 ವಿಷಯದ ಬಗ್ಗೆ ಹೇಳ್ತೀನಿ. ಅಂದರೆ ನಿಮ್ಗೆ 4 ವಿಷಯ ಅನ್ನೋಕ್ಕಿಂತ ನಾಳೆ 28ಕ್ಕೆ ಬರೋ ಪಲ್ಸ್ ಪೋಲಿಯೋ ಬಗ್ಗೆ 4 ಮಾತು ಹೇಳ್ತೀನಿ ಅಂತ ಹೇಳಕ್ಕೆ ಹೊರಟೆ. 4 ವಿಷಯ ಅಂದೆ, ಸಾರಿ. ಏನು ಗೊತ್ತಾ ಗಾಯ್ಸ್, 28ಕ್ಕೆ ಪಲ್ಸ್ ಪೋಲಿಯೋ ಇದೆ ಅಲ್ಲ. ಪಲ್ಸ್ ಪೋಲಿಯೋಲ್ಲಿ ಎಲ್ಲ ಮಕ್ಕಳಿಗೆ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಕಡ್ಡಾಯವಾಗಿ ಹಾಕಿಸ್ಲೇಬೇಕು, 2 ಹನಿ. ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಅಲ್ಲಲ್ಲೇ ಬೂತ್ಗಳು ಮಾಡಿರ್ತಾರೆ, ಹೋಗಿ ನಮ್ಮೂರಲ್ಲೇ ಹಾಕಿಸ್ಕೋಬೇಕು, ನಿಮ್ಮೂರಲ್ಲೇ ಹಾಕಿಸ್ಕೋಬೇಕು ಅಂತ ಅದಕ್ಕೇನು ಇದೇ ಇಲ್ಲ. ಎಲ್ಲಾದರೂ ಬೂತ್ ಕಂಡ ತಕ್ಷಣ ನಿಮ್ಮ ಮಕ್ಕಳಿಗೆ 2 ಹನಿ ಡ್ರಾಪ್ಸ್ ಹಾಕಿಸಿ ಅಂತ ಕೇಳ್ಕೊತೇವೆ. ನಾವು ಬಂದುಬಿಟ್ಟು ಏನು ಮಾಡ್ತೇವೆ ಅಂತಂದ್ರೆ, ಮೊದಲನೇ ದಿವಸ ಬೂತಲ್ಲಿ ಇಡ್ತೇವೆ. ಬೂತಲ್ಲಿದ್ದು ನೆಕ್ಸ್ಟ್ ನಮಗೆ 3 ದಿನ ಹೌಸ್ ವಿಸಿಟ್ ಅಂತ ಕೊಡ್ತಾರೆ. ಹೌಸ್ ವಿಸಿಟ್ ಕೊಟ್ಟರೆ ನಾವು ಕ್ಯಾರೆಟ್ ತೊಗೊಂಡು ಟೀಮ್ ಮಾಡಿರ್ತಾರಲ್ಲ, ಇಬ್ಬಿಬ್ಬರು 3 ಟೀಮ್ ಮಾಡಿರ್ತಾರೆ. ಅದನ್ನು ನಾವು ಸರ್ವೆ ನಂಬರ್ ಪ್ರಕಾರ ನಂಬರ್ ಬರ್ಕೊತ ಆ ಮನೆಯಲ್ಲಿ ಮಗು ಏನಾದರೂ ಮಿಸ್ ಆಗೈತೋ ಅಥವಾ ಊರಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಆವತ್ತಿನ ದಿನ ನಾವು ಸರ್ವೆ ಮಾಡಬೇಕಾಗ್ತೈತಿ. ಯಾಕಂತಂದರೆ ಒಂದು ಮಗುನೂ ಬಿಟ್ಟು ಹೋಗಬಾರ್ದಲ್ಲ, ಯಾವ ಮಗುಗೂ ಕೂಡ ಅನ್ಯಾಯ ಆಗಬಾರ್ದಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ 3 ದಿನವೂ ನಾವು ಹೌಸ್ ವಿಸಿಟ್ ಮಾಡ್ತೇವೆ. ಆಮೇಲೆ ಇಲ್ಲಿ ಈಗಂತಂದ್ರೆ ಅವಾಗಂತಂದ್ರೆ ಸಾಲಕ್ಕೂ ಅಂದ್ರೆ ಒಂದೇ ಲೈನಿಗೂ ಮನೆ ಇರ್ತಿದ್ವಲ್ಲ ಗಾಯ್ಸ್. ಈಗ ಆ ರೀತಿ ಇಲ್ಲ. ಕೆಲವೊಬ್ಬರು 2 ಕಿಲೋಮೀಟ್ರ್ ಹೊಲದಲ್ಲೆಲ್ಲ ಕಟ್ಕೊಂಡಾರೆ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಸಿಕ್ಕಾಗ ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಆಗ್ತದೆ ಅಲ್ಲೆಲ್ಲ ಮನೆ ಕಟ್ಕೊಂಡಾರ. ಈ ಟೈಮಿಗೆ ಬಂದುಬಿಟ್ಟು ನಮಗೆ ಸ್ವಲ್ಪ ಸಮಸ್ಯೆ ಆಗ್ತೈತಿ. ನಾವೇನು ಮಾಡ್ತೇವೆ ಅಂತಂದ್ರೆ ಒಬ್ಬ ಕಾರ್ಯಕರ್ತೆಗೆ
ಆ ಕಡೆ ಯಾರಾದರೂ ಹೋಗ್ತಿರ್ತಾರಲ್ಲ ಬೈಕ್ನಲ್ಲಿ ಹೋದಾಗ ಒಬ್ಬ ಕಾರ್ಯಕರ್ತೆಗೆ ಕ್ಯಾರಿಯರ್ ಕೊಟ್ಟು, ಆಮೇಲೆ ಚಾಪೀಸ್ ಕೊಟ್ಟು, ಆ ಟ್ಯಾಲಿ ಸೀಟ್ ಕೊಟ್ಟು ನಾವಲ್ಲಿ ಅವ್ರಿಗೆ ಹಾಕಿ ಬರೋಕ್ಕೆ ಹೇಳ್ತೇವೆ. ಯಾಕಂತಂದ್ರೆ ಮಗುವಿಗೆ ಇಲ್ಲಿ ನಾವು ಗುರ್ತು ಮಾಡ್ಬೇಕಾಗ್ತತಿ ಇದು ಮಾರ್ಕರಿಂದ. ಹೌದಾ, ಎಲ್ಲದೂ ಮಾಡ್ಕೊಂಡು ಬರೋಕ್ಕೆ ಹೇಳ್ತೇವೆ. ಆದರೆ ಒಬ್ಬ ಕಾರ್ಯಕರ್ತೆಗೆ ಅಷ್ಟೇ ನಾವು ಕಳ್ಸೋದು, ಮತ್ತೊಂದು ಕಡೆ ಇನ್ನೊಬ್ಬ ಕಾರ್ಯಕರ್ತೆ ಹೋಗ್ತೇವೆ ನಾವು ಅಲ್ಲಿ ಯಾರೂ ಕೂತಿರಲ್ಲ. ಯಾಕಂತಂದರೆ ದೂರ ಇದ್ದಾಗ ಆಮೇಲೆ ಕೆಲವೊಬ್ಬರ ಮನೆಯಲ್ಲಿ ನಾಯಿ ಕೂಡ ಇರುತ್ತಲ್ಲ, ಅದೊಂದು ಭಾಳ ಭಯ ಆಗ್ತದೆ ನಮಗೆ. ನಾಯಿ ಇದ್ದಾಗ ಅವ್ರಿಗೆ ಎಷ್ಟೇ ಕರೆದ್ರೂ ಬರಲ್ಲ ಗಾಯ್ಸ್, ನಮಗೆ ಭಾಳ ಬೇಜಾರಾಗ್ತತಿ. ಎಷ್ಟು ಚೀರ್ತಿರ್ತೀವಿ ಅಂತಂದ್ರೆ ಅದಾರೋ ಇಲ್ಲೋ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದು ಟೈಮ್ ಬಿಟ್ಟು ಬಂದ್ವಿ ಅಂತಂದ್ರೂ ಕಷ್ಟ. ಇದ್ದು ಇನ್ನೊಂದು ಸ್ವಲ್ಪ ಕಾಯಕ್ಕಾಗಲಿಲ್ಲೇನೋ, ನನಗೆ ಕೇಳಲಿಲ್ಲ ಅನ್ನೋರು ಅದಾರ. ಹಾಗಾಗಿ ನಾವೇನು ಮಾಡ್ತೇವೆ ಅಂತಂದ್ರೆ ಈಗ ಕಾಂಟ್ಯಾಕ್ಟ್ ಮಾಡಿಬಿಡ್ತೇವೆ. ಫೋನ್ ಅಂತೂ ಬಂದಾವಲ್ಲ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳ್ಬಿಡ್ತೇವೆ ಈ ರೀತಿ ಬರ್ತೇವೆ. ಆಮೇಲೆ ಆದಷ್ಟು ಬೇಗ ಬೂತಿಗೆ ಕರ್ಕೊಂಬರ್ರಿ ಅಂತಲೂ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ ನಾವು. ಮಾಡಿ ದಯವಿಟ್ಟು ಯಾರೂ ತಪ್ಪಿಸ್ಕೊಳ್ಳಿಲ್ದಂಗೆ ನಿಮ್ಮ ಮಗುವಿಗೆ 2 ಹನಿ ಪೋಲಿಯೋ ಡ್ರಾಪ್ಸ್ ಹಾಕಿಸಿ. ಬನ್ನಿ, ಬಟ್ಟೆ ಮಾಡಿಸ್ತಾ ಇದ್ದೆ. ಒಂದು ಅರ್ಧ ಹೊಂದ್ಸೇನೆ, ಇನ್ನೊಂದಿಷ್ಟು ಹೊಂದಿಸ್ಬೇಕು. ಇಲ್ಲಿ ನೋಡಿ, ನಾವು ನಮ್ಮದು ವಾರ್ಡ್ರೂಫ್ ಏನೂ ಇಲ್ಲ ಗಾಯ್ಸ್. ನಾವು ಇದೇ ರೀತಿ ಮಡಚಿಟ್ಕೊಳ್ಳೋದು. ಯಾಕಂತಂದರೆ ಆಸೆ ಪಟ್ಟಿದ್ದೆಲ್ಲ ಸಿಗಲ್ಲಲ್ಲ, ಆಸೆ ಪಡೋಕ್ಕೂ ಹೋಗಬಾರ್ದು, ನಮ್ಮ ಹತ್ರ ಸಿಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂತಂದರೆ ಈ ಥರ ಶೆಲ್ಫ್ ಹಾಕಿಸ್ಕೊಂಡ್ಬಿಡ್ತೇವೆ. ಶೆಲ್ಫ್ ಹಾಕಿಸ್ಕೊಂಡ್ರೆ ನಮ್ಗೆ ಈಸಿ ಆಗ್ತದೆ. ಹೌದಾ, ಏನು ಡೋರ್ ಒಂದಿಲ್ಲ ಅಂದುಬಿಟ್ರೆ ಓಪನ್ನೇ ನೋಡಿ. ಇದಾದ್ರೆ ನಮಗೆ ಓಪನ್ ಇತ್ತು ಅಂತಂದ್ರೆ ಒಂದು ರೀತಿಯಿಂದ ಏನು ಅನುಕೂಲ ಆಗ್ತದೆ ಅಂತಂದ್ರೆ, ಬಟ್ಟೆ ಮಡ್ಚ್ಬೇಕಪ್ಪ, ಬಟ್ಟೆ ಐತಲ್ಲ ಹಳ್ದಾವೆಲ್ಲ ನೀಟಾಗಿ ಇಟ್ಕೋಬೇಕಲ್ಲ ಅನಿಸ್ತತಿ. ಅದೇ ವಾರ್ಡ್ರೂಫ್ ಇದ್ದರೆ ಹಾಕಿ ಮುಚ್ಚಿಟ್ಬಿಡ್ತೇವೆ, ಗೊತ್ತಾಗಲ್ಲ. ಎಲ್ಲ ಒಳಗಡೆ ನೀಟ್ ಐತೆ, ನೋಡ್ದವ್ರ ಕಣ್ಣಿಗೆ ಏನು ಅನ್ನಿಸ್ತೆ ಹೇಳಿ, ಎಲ್ಲ ನೀಟ್ ಐತೇನಪ್ಪ ಇವ್ರ ಮನ್ಯಾಗ ಅನಿಸ್ತತಿ. ಬಟ್ ವಾರ್ಡ್ರೂಫ್ ತೆಗೆದು ನೋಡಿದಾಗ ಗೊತ್ತಾಗೋದು ಅದ್ರಾಗ ಎಷ್ಟು ಇದು ಐತೆ ಅನ್ನೋದು. ಇರಲಿ, ಅವ್ರವ್ರು ಇದು ಇರಲಿ, ನಮಗಿಲ್ಲ ಅಂತ ಹೇಳಿ ನಾವು ಮಾತಾಡೋದಲ್ಲ. ಈಗೇನಪ್ಪ ಅಂತಂದ್ರೆ ನಾವು ಇದೇ ರೀತಿ ಶೆಲ್ಫ್ ಎಲ್ಲ ಹಾಕಿಸ್ಕೊಂಡ್ರೆ, ಈ ರೂಮಿಗೆ ಒಂದು ಹಾಕಿಸ್ಕೊಂಡ್ರೆ ನಾವು ಆ ರೂಮಿಗೆ ಒಂದು ಹಾಕಿಸ್ಕೋಬೇಕಿತ್ತು, ಗೊತ್ತಾಗಲಿಲ್ಲ. ಈಗ ಬರ್ತಾ ಮಕ್ಕಳು ಬಟ್ಟೆ ಜಾಸ್ತಿ ಹಾಕತ್ತಾವಲ್ಲ, ಇಡೋದ ಒಂದು ಚಿಂತೆ. ಹಾಗಾಗಿ ಆ ಗಾಡ್ರೇಜ್ ಒಳಗೆ ಒಂದು ಸ್ವಲ್ಪ ಇಟ್ಟೇನೆ. ಅದು ಡೈಲಿ ವೇರಿಗೆ ಮಕ್ಕಳದ್ದು ನಮ್ದಷ್ಟು ಸ್ವಲ್ಪ ಇಟ್ಕೋತೀನಿ, ಇಲ್ಲೊಂದು ಸ್ವಲ್ಪ ಇಟ್ಕೋತೀನಿ. ಅಲ್ಲಿ ಜಾಗ ಸಾಕಾಗಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಕೋತೇನೆ ನಾನು. ಎಲ್ಲ ಮಡ್ಚಿದ್ದೆ ನೋಡಿ, ಎಷ್ಟು ಬಟ್ಟೆ ಇದ್ದು. ಮತ್ತು ವಾಷಿಂಗ್ ಮಿಷಿನಿಗೆ ಬೇರೆ ಹಾಕೇನಿ. ಬೆಡ್ಶೀಟ್ ಎಲ್ಲ ತೊಳೆದಿತ್ತಲ್ಲ ಒಣಗ್ಯಾವು, ಇವೆಲ್ಲ ಮಡಚಿಟ್ಬಿಟ್ರೆ ಮತ್ತೊಂದು ವಾರಕ್ಕೆ ನೆಕ್ಸ್ಟ್ ತೆಗಿಬೋದು ನಾವು ಬೆಡ್ಶೀಟೆಲ್ಲ. ನಾನು ವಾರಕ್ಕೊಮ್ಮೆ ತೊಳಿತೇನೆ ಗಾಯ್ಸ್, ಇಲ್ಲ ಅಂತಂದ್ರೆ ನಮಗೆ ಸಮಾಧಾನ ಆಗಲ್ಲ. ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ಲ. ಅದು ಬೇಕು ಇದು ಬೇಕು ಅನ್ನೋಕ್ಕಿಂತ ನಮಗೆ ಎಷ್ಟು ಸಾಧ್ಯನೋ, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ತೂಗಿಸ್ಕೊಂಡು ಹೋಗ್ತೇನೆ ನಾನು ಜೀವನ. ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಎಂದು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ನನ್ನ ಗಂಡನಿಗಂತೂ ನಾನು ಎಂದೂ ಬಿಡ್ಸೋಕ್ಕೆ ಹೋಗಲ್ಲ. ನನಗೆ ಅದ ಕೊಡಿಸ್ರಿ ಇದ ಕೊಡಿಸ್ರಿ ಅಂತ ಬಿಡ್ಸಕ್ಕೆ ಹೋಗೋದೇ ಇಲ್ಲ. ಯಾಕಂತಂದ್ರೆ ನಾವೇನು ಅಷ್ಟು ಇದ್ದಂತಾರಲ್ಲಲ್ಲ. ಹಾಗಾಗಿ ಏನಂತಂದರೆ ಇದ್ದಿದ್ರಲ್ಲೇ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅಲ್ವಾ ಗೈಸ್. ಎರಡು ಟೀ ಶರ್ಟ್ ತೊಗೊಂಬಂದಿನಿ. ಕಲರ್ ಹೇಗಿದೆ ನೋಡಿ, ಚೆನ್ನಾಗೈತಲ್ಲ. ಅಂತಂದ್ರೆ ಈಗ ಮಕ್ಕಳಿಗೆ ಬಟ್ಟೆನ ಮೇನಲ್ಲ, ಚೆನ್ನಾಗಿರ್ಬೇಕು ಬಟ್ಟೆಯವರಿಗೆ. ಬಟ್ಟೆ ಚೆನ್ನಾಗಿತ್ತು ಅಂತಂದ್ರೆ ನಮಗೆ ಸಮಾಧಾನ. ನಾವು ಹೇಗಿದ್ರು ನಡೀತೈತಿ, ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ಇದು ತೊಳೆಯಕ್ಕೆ ಹಾಕ್ತೇನೆ, ಯಾಕಂತಂದ್ರೆ ಭಾಳ ಸ್ವಲ್ಪ ಗಲೀಜಾಗೈತಲ್ಲ, ಆಮೇಲೆ ಬೆವರು ಸ್ಮೆಲ್ ಒಂದು, ಹಾಗಾಗಿ ಇವಿಷ್ಟು ಬಟ್ಟೆ ಹೊಂದಿಸಿ ಒಂದು ಸ್ವಲ್ಪ ಒಂದು ನೋಡೋಣ ಮೇಲ್ಗಡೆ ಹೋಗ್ಬರ್ತೇನೆ. ಒಂದು ಸ್ವಲ್ಪ ಮೇಲ್ಗಡೆ ಹೋಗ್ಬರೋಣ ಅಂತ ಹೇಳಿ. ಯಾಕಂತಂದ್ರೆ ಮನೇಲಿ ಬಿಡು ಅಂತ ಹೇಳಿ ತಿಳ್ಕೊಂಡು ಸ್ವಲ್ಪ ಯಾರ್ದ್ರ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೋಬೋದು. ದೇವರೇ ಮೋಸ ಮಾಡಿದ್ರೆ ಜನರು ಏನು ಮಾಡ್ಬೇಕು, ರೈತರು ಪಾಪ ಭಾಳ ಹೊಟ್ಟೆ ಉರಿತೈತಿ ಗಾಯಸ್. ನೋಡಿದ್ರೆ ನಿಜವಾಗ್ಲೂ ಎಷ್ಟು ಬಿತ್ತು ಬಿಟ್ಟಾರ. ಅವು ಎಳೇವು ಮೊಳಕೆ ಬರ್ಬೇಕಲ್ಲ, ಆ ಟೈಮಿಗೆ ಮಳೆ ಇಲ್ಲ, ಅವಕ್ಕೆ ಎಲ್ಲ ಹಾಳಾಗ್ಯಾವು. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ರೈತರು, ಭಾಳ ಕಷ್ಟ. ಅವ್ರು ನೋಡಿದ್ರೆ ಅವರು
ಅವ್ರು ನೋಡಿದ್ರೆ ನಮಗೆ ಭಾಳ ಹೊಟ್ಟೆ ಉರಿತತಿ ಗಾಯ್ಸ್. ನನಗಂತೂ ನಿಜವಾಗ್ಲೂ ಭಾಳ ಹೊಟ್ಟೆ ಉರಿತತಿ ಅವ್ರು ನೋಡಿದ್ರೆ. ಯಾಕಂತಂದ್ರೆ ರೇಟಿನ ಬೀಜ ಹಾಕಿರ್ತಾರಲ್ಲ, ಭಾಳ ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಅವರು ಕಾಲು ಹಿಡಿದು ದುಡ್ಡು ಹೊಂದಿಸಿ ತೊಗೊಂಬಂದು ಮಾಡಿರ್ತಾರ. ಇಂಥ ಟೈಮ್ನಾಗ ಮಳೆ ಒಂದು ಕೈ ಕೊಡ್ತು ಅಂತಂದ್ರೆ ಇನ್ಯಾರು ನಂಬಿ ಜೀವನ ಮಾಡ್ಬೇಕು ರೈತರು ಅಲ್ವಾ? ನಾವು ಏನೋ ಯಾವುದೇ ಧೈರ್ಯ ಆದರೂ ದೇವ್ರ ನಂಬಿ ಜೀವನ ಮಾಡೋದು, ದೇವ್ರ ಕೈ ಕೊಟ್ರೆ ಹೆಂಗೆ ಮಾಡೋದು ಅಂತ. ಓಕೆ ಗಾಯ್ಸ್, ಇದನ್ನು ಸ್ವಲ್ಪ ಮಡಚಿ ನಾನು ನನ್ನ ಚಿಕ್ಕ ಮಗಳು ಸ್ವಲ್ಪ ಮೇಲ್ಗಡೆ ಹೋಗ್ಬಿಡ್ತೇನೆ. ಬರಲ್ಲ ಅಂತ ಅವಳು. ನೀ ಬರ್ತಿಲ್ಲ ಬೇಟಿ? ಬರಲ್ಲ ನಾನು. ಯಾಕೆ? ಕಾಲು ನೋಯ್ತಾ ಇದೆ. ಇವಳು ಹೆಂಗ್ ಗೊತ್ತಾ ಗಾಯ್ಸ್, ಇವಳು ಸ್ಪೋರ್ಟ್ಸಿಗೆ ಸೇರ್ಬೇಡಂತಂದ್ರೆ ಸ್ಪೋರ್ಟ್ಸಿಗೆ ಸೇರ್ಯಾಳ ಚಿಕ್ಕವಳು. ತಡಿ ತಡಿ ಹೇಳ್ತೇನೆ. ನನ್ನ ಚಿಕ್ಕ ಮಗಳು ಹೆಂಗ್ ಗೊತ್ತಾ ಗಾಯ್ಸ್, ಸ್ಪೋರ್ಟ್ಸಿಗೆ ಸೇರ್ಯಾಳ. ಯಾಕೆ ಸೇರ್ಯಾಳ ಅಂತಂದ್ರೆ ಅವ್ರಿಗೆ ಏನು ಬೆನಿಫಿಟ್ ಅಂತಂದ್ರೆ ಹೇಳ್ತೀನಿ ಕೇಳಿ. ನನ್ನ ಮಗಳಿಗೆ ಸರು ಅಂದ್ರೆ ಬೇಯಿಸಿ ತತ್ತಿ ತಿನ್ರಿ, ಮೊಳಕೆ ಕಟ್ಟಿದ ಕಾಳು ತಿನ್ರಿ ಅಂತ ಹೇಳ್ಯಾರ. ಅವಳಿಗೆ ಇಷ್ಟ ಅಲ್ಲ ಗಾಯ್ಸ್. ಹಾಗಾಗಿ ಅವಳಿಗೆ ತಿನ್ನೋಕ್ಕೋಸ್ಕರ ನಾ ಸ್ಪೋರ್ಟ್ಸಿಗೆ ಸೇರ್ಯಾಳ ಅಂತ ಹೇಳಿ ಬಂದು ಹೇಳಿಲ್ಲ.